ಬೆಂಗಳೂರು ಅಂತಹ ಮಾಯಾನಗರಿ, ಸಾವಿರಾರು ಕೋಟ್ಯಾಂತರ ಜನ ಬದುಕಿ ಬಾಳುವಂತಹ ಈ ನಗರದಲ್ಲಿ ಒಂದು BHK ಫ್ಲ್ಯಾಟ್, ಲ್ಯಾಪ್ಟಾಪ್ನ ಬೆಳಕಿನಲ್ಲಿ ಮಿಂಚುತ್ತಿರುವಂತಹ ಕೊಠಡಿ, ಗೋಡೆ ಮೇಲೆ ಅಂಟಿಸಿದ ಸ್ಟಿಕ್ಕಿ ನೋಟ್ಸಲ್ಲಿ ಬರೆದಂತಹ ಅನೇಕ ಥಿಂಗ್ಸ್ ಟು ರಿಮೆಂಬರ್. ಆದರೆ ಅವುಗಳ ಹಿಂದೆ ಒಂದು ಬಡ ಮನಸ್ಸು. ನಮ್ಮ ಕಥಾನಾಯಕನ ಹೆಸರು ನಿಖಿಲ್. ಲಿಂಕ್ಡ್ಇನ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, AI ಎಂಥೂಸಿಯಾಸ್ಟ್. ಇನ್ಸ್ಟಾಗ್ರಾಮ್ನಲ್ಲಿ ಲಿವಿಂಗ್ ದ ಲೈಫ್ ಅಂತ ಬರ್ಕೊಂಡಿದ್ದಾನೆ. ಆದರೆ ಒಳಗಡೆ ಸಂಪೂರ್ಣ ಖಾಲಿ. ಪ್ರತಿದಿನ ಬೆಳಗ್ಗೆ ನಿಖಿಲ್ ಕಣ್ ತೆರೆದ ಕೂಡಲೇ ಮೊಬೈಲ್ ಹಿಡಿತಿದ್ದ. ನೋಟಿಫಿಕೇಷನ್ಸ್, ರೀಲ್ಸ್ ಮತ್ತು ಸ್ಟೋರೀಸ್. ಅವನ ಸ್ನೇಹಿತ ರೋಹಿತ್ US ಸೆಟ್ಲ್ ಆಗಿದ್ದ. ಮತ್ತೊಬ್ಬಳು ಅನನ್ಯ ಸ್ಟಾರ್ಟಪ್ ಫೌಂಡರ್ ಆಗಿದ್ಲು. ನಿಖಿಲ್ ಯಾವಾಗಲೂ ತನ್ನನ್ನು ತಾನೇ ಕೇಳ್ಕೊಳ್ತಾ ಇದ್ದ, ನಾನೇನು ಮಾಡ್ತಾ ಇದ್ದೀನಿ? ಅವನ ಜೀವನ ಒಂದು ಲೂಪ್ ಆಗಿಬಿಟ್ಟಿತ್ತು. ವೇಕಪ್, ವರ್ಕ್, ಸ್ಕ್ರಾಲ್, ಕಂಪೇರ್, ಫೀಲ್ ಬ್ಯಾಡ್, ಸ್ಲೀಪ್. ಇಷ್ಟೇ ಆಗೋಗಿತ್ತು ಅವನ ಜೀವನ. ಹೀಗೆ ನಡೀತಾ ಇರಬೇಕಾದ್ರೆ ಒಂದು ದಿನ ನಿಖಿಲ್ ರಾತ್ರಿ ಸುಮಾರು 2:17 ಸಮಯ. ವಾಟ್ಸಪ್ನಲ್ಲಿ ಲಾಸ್ಟ್ ಸೀನ್ ಅಂತ ಹೇಳಿ ಬಂದಿದ್ದು ಅದೇ ಸಮಯ. ಅವನಿಗೆ ನಿದ್ರೆ ಬರಲಿಲ್ಲ. ಲ್ಯಾಪ್ಟಾಪ್ ಮುಚ್ಚಿದ, ಲೈಟ್ ಆಫ್ ಮಾಡ್ದ. ಆದರೆ ಮನಸ್ಸು ಆಫ್ ಆಗಲೇ ಇಲ್ಲ. ಅವನು ತನ್ನನ್ನೇ ಕೇಳ್ಕೊಂಡ, ನಾನು ನಿಜವಾಗ್ಲೂ ಸಂತೋಷವಾಗಿದ್ದೀನಾ ಅಥವಾ ಸಂತೋಷವಾಗಿರೋ ಥರ ನಾಟಕ ಆಡ್ತಾ ಇದ್ದೀನಾ ಅಂತ. ಕೈಯಲ್ಲಿ ಕೆಲಸ ಇದೆ, ತಿಂಗಳ ಸ್ಯಾಲ್ರಿ ಬರುತ್ತೆ, ಆದರೂ ಮನಸ್ಸಲ್ಲಿ ಯಾಕೋ ಒಂದು ದುಗುಡ ಅಲ್ವಾ? ಯಾಕೆ ಹೀಗೆ ಅಂತ ಯೋಚನೆ ಮಾಡ್ತಾನೆ ಇದ್ದ. ಆ ಸಮಯ ಅವನಿಗೊಂದು ನೋಟಿಫಿಕೇಶನ್ ಬಂತು. ಹಾಯ್ ನಿಖಿಲ್, ದಿಸ್ ಇಸ್ ಮೀರಾ ಮ್ಯಾಮ್, ರಿಮೆಂಬರ್ ಮೀ? ಅವನಿಗೆ ಪರಮಾಶ್ಚರ್ಯ. ಮೀರಾ ಅವನ ಕಾಲೇಜ್ನ ಲೆಕ್ಚರರ್ ಆಗಿದ್ದರು. ಆದರೆ ನಿಖಿಲ್ಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ಅವರು ಈಗ ಭಾರತದಲ್ಲಿಲ್ಲ ಅಂತ. ಅವರು ಅಮೆರಿಕದಲ್ಲಿ ಅವರ ಮಕ್ಕಳ ಜೊತೆ ಇದ್ದಾರೆ ಅಂತ. ಆದರೂ ನಿಖಿಲ್ಗೆ ಬಹಳ ಆಶ್ಚರ್ಯ ಆಯಿತು. ಈ ಸಮಯಕ್ಕೆ ಅದು ಈ ಮೆಸೇಜು. ಅವನು ರಿಪ್ಲೈ ಮಾಡೋದಕ್ಕೆ ಶುರು ಮಾಡ್ದ. ಮೀರಾ ಮೇಡಮ್ ಆ ಕಡೆಯಿಂದ ಬರೆದ್ರು, ನಿನ್ನ ಲಿಂಕ್ಡ್ಇನ್ ಪೋಸ್ಟ್ ನೋಡಿದೆ ನಿಖಿಲ್, ತುಂಬ ಅಚೀವ್ಮೆಂಟ್ಸ್, ಆದರೆ ನಿನ್ನ ಕಣ್ಣಲ್ಲಿ ಖುಷಿ ಕಾಣ್ತಾ ಇಲ್ವಲ್ಲ? ನಿಖಿಲ್ ಬೆಚ್ಚಿಬಿದ್ದ. ಅವ್ರು ಹೇಗೆ ಇದನ್ನು ಗಮನಿಸಿದ್ದಾರೆ ಅಂತ ಯೋಚನೆ ಮಾಡ್ದ. ಆ ರಾತ್ರಿ ಅವರಿಬ್ಬರು ಬಹಳ ಹೊತ್ತು ಚಾಟ್ ಮಾಡಿದ್ರು. ನಿಖಿಲ್ ಮೊದಲ ಬಾರಿಗೆ ತನ್ನ ಮನಸ್ಸನ್ನು ತೆರೆದಿಟ್ಟಿದ್ದ. ಮಾಮ್, ನನಗೇನೋ ಕೊರತೆ ಅನ್ನಿಸ್ತಾ ಇದೆ. ಎಲ್ಲರೂ ಮುಂದೆ ಹೋಗ್ತಾ ಇದ್ದರೆ ನಾನು ಸ್ಟಕ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಮೀರಾ ಮೇಡಮ್ ಆ ಕಡೆಯಿಂದ ಉತ್ತರಿಸಿದ್ರು, ನೀನು ಸ್ಟಕ್ ಆಗಿಲ್ಲ ನಿಖಿಲ್, ನೀನು ಡಿಸ್ಟ್ರ್ಯಾಕ್ಟ್ ಆಗಿದ್ದೀಯಾ. ಮೀರಾ ಮೇಡಮ್ ಕೇಳಿದ್ರು, ಒಂದು ದಿನ ಫೋನ್ ಇಲ್ದಲೆ ನಿಂಗಿರೋಕ್ಕಾಗತ್ತಾ ನಿಖಿಲ್? ಇಂಪಾಸಿಬಲ್ ಮಾಮ್ ಅಂತ ನಿಖಿಲ್ ತಕ್ಷಣ ಹೇಳ್ದ. ಆಗ ಮೀರಾ ಮ್ಯಾಮ್ ನಗ್ತಾ ಹೇಳಿದ್ರು, ಅದೇ ನಿನ್ನ ಪ್ರಾಬ್ಲಮ್. ಮೀರಾ ಮೇಡಮ್ ಆಗ ಮುಂದುವರಿಸ್ತಾ ಹೇಳಿದ್ರು, ನಿಖಿಲ್, ನಿನಗೆ ಬೇಕಾಗಿರೋದು ಡಿಟಾಕ್ಸ್ ಅಂತ. ಏನು ಹಾಗಂದರೆ? ಡಿಟಾಕ್ಸ್ ಅಂದರೆ ಈ ಸೋಷಿಯಲ್ ಮೀಡಿಯಾದಿಂದ ಮತ್ತು ಈ ಒಂದು ಮೊಬೈಲಿಂದ ಒಂದು ದಿನ ದೂರ ಇರ್ತಕ್ಕಂಥದ್ದು. ಮುಂದಿನ ದಿನ ನಿಖಿಲ್ ಒಂದು ನಿರ್ಧಾರ ಮಾಡ್ದ. 24 ಗಂಟೆ ಸೋಷಿಯಲ್ ಮೀಡಿಯಾ ಬೇಡ ಅಂತ ತೀರ್ಮಾನ ಮಾಡ್ದ. ಮೊದಲು 2 ಗಂಟೆ ಓಕೆ ಆಯಿತು, ಮತ್ತೆ 4 ಗಂಟೆ ರೆಸ್ಟ್ಲೆಸ್ನೆಸ್ ಆಯಿತು, ಮತ್ತು 6 ಗಂಟೆ ಒಳಗೆ ಆಂಗ್ಸೈಟಿ ಶುರುವಾಯಿತು. ಅವನಿಗೆ ಗೊತ್ತಿತ್ತು ನಾನು ಅಡಿಕ್ಷನ್ನಲ್ಲಿದ್ದೀನಿ ಅಂತ. ಆದರೆ ಅವನು ಬಿಡಲಿಲ್ಲ, ಛಲಗಾರ. ಆ ದಿನ ಅವನು ಬಾಲ್ಕನಿಗೆ ಹೋದ. ವರ್ಷಗಳ ನಂತರ ಸೂರ್ಯೋದಯ ನೋಡಿದ್ದ ಅಂತ ಅನಿಸುತ್ತೆ. ಕೆಳಗಡೆ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ರು. ಒಬ್ಬ ಹುಡುಗ ಅವನ ಹತ್ರ ನೋಡಿ, ಅಣ್ಣ ಬಾಲ್ ಥ್ರೋ ಮಾಡಿ ಅಂದ. ನಿಖಿಲ್ ಚೆಂಡನ್ನು ಎಸ್ದ. ಅವನ ಮುಖದಲ್ಲಿ ಒಂದು ಚಿಕ್ಕ ನಗು ಮೂಡ್ತು. ಅವನು ಯೋಚಿಸ್ದ, ಇದು ನಾನು ಮಿಸ್ ಮಾಡ್ತಿದ್ದಂತಹ ಜೀವನ ಅಂತ. ಮುಂದಿನ ದಿನ ಅವನು ಮೀರಾ ಮೇಡಮ್ನ ಭೇಟಿ ಮಾಡ್ದ. ಅವರು ಒಂದು ಮಾತು ಹೇಳಿದ್ರು, ನಿಖಿಲ್, ನಿನ್ನ ಸಮಸ್ಯೆ ಯಶಸ್ಸಿನ ಕೊರತೆ ಅಲ್ಲ, ಅರ್ಥದ ಕೊರತೆ. ನೀನು ಅರ್ನ್ ಮಾಡ್ತಿದ್ದೀಯಾ, ಆದರೆ ಲೈಫ್ನ ಲೀಡ್ ಮಾಡ್ತಿಲ್ಲ. ಆ ದಿನದಿಂದ ನಿಖಿಲ್ ಕೆಲವು ಬದಲಾವಣೆಗಳನ್ನು ಅವನ ಒಂದು ಜೀವನದಲ್ಲಿ ಮಾಡಿಕೊಂಡ. ಬೆಳಗ್ಗೆ 1 ಗಂಟೆ ಫೋನ್ ಇಲ್ಲ, ವಾರದಲ್ಲಿ 1 ದಿನ ಆಫ್ಲೈನ್, ತಿಂಗಳಲ್ಲಿ 1 ಬಾರಿ ವಾಲಂಟಿಯರಿಂಗ್, ಪ್ರತಿದಿನ ತನ್ನ ಜೊತೆಯಲ್ಲೇ 10 ನಿಮಿಷದ ಮಾತುಕತೆ. ತಿಂಗಳ ನಂತರ ನಿಖಿಲ್ ಇನ್ನೂ ಸಾಫ್ಟ್ವೇರ್ ಇಂಜಿನಿಯರೇ, ಅದೇ ಸ್ಯಾಲರಿ,
ಡೆಸಿಗ್ನೇಷನ್ನು ಕೂಡ ಏನು ಚೇಂಜ್ ಆಗಿಲ್ಲ. ಆದರೆ ಅವನ ಕಣ್ಣುಗಳಲ್ಲಿ ಒಂದು ಕಾಂತಿ ಮೂಡಿತು. ಒಂದು ದಿನ ಅವನು ಇನ್ಸ್ಟಾ ಪೇಜಲ್ಲಿ ಬರೆದಿದ್ದ, ನಾಟ್ ಎವ್ರಿಥಿಂಗ್ ಯು ಸಿ ಆನ್ಲೈನ್ ಈಸ್ ರಿಯಲ್, ಟೇಕ್ ಎ ಬ್ರೇಕ್, ಬ್ರೀತ್, ಲಿವ್. ರಾತ್ರಿ 2:17. ಈ ಬಾರಿ ಲಾಸ್ಟ್ ಸೀನ್ ಇಲ್ಲ, ಫೋನ್ ಸೈಲೆಂಟ್. ನಿಖಿಲ್ ಗಾಢ ನಿದ್ರೆಯಲ್ಲಿ, ಮುಖದಲ್ಲಿ ಒಂದು ಸಣ್ಣ ನಗು. ಈ ಒಂದು ಕಥೆಯಿಂದ ನಮ್ಮ ಈಗಿನ ಯುವಜನ ಪೀಳಿಗೆ ಬಹಳಷ್ಟು ಕಲಿಯೋದಿದೆ ಅಂತ ಅನಿಸುತ್ತೆ. ಕಂಪ್ಯಾರಿಸನ್ ಇಸ್ ದ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಾಗಬೇಕು. ಆನ್ಲೈನ್ ಲೈಫ್ ಈಸ್ ನಾಟ್ ಈಕ್ವಲ್ ಟು ರಿಯಲ್ ಲೈಫ್. ಬೀಯಿಂಗ್ ಬ್ಯುಸಿ ಡಸಂಟ್ ಮೀನ್ ಬೀಯಿಂಗ್ ಮೀನಿಂಗ್ಫುಲ್. ಸಮ್ಟೈಮ್ಸ್ ಡಿಸ್ಕನೆಕ್ಟ್ ಟು ರೀಕನೆಕ್ಟ್ ಅಂತ ನಮ್ಮೆಲ್ಲರೂ ಕೂಡ ಅರ್ಥ ಆಗಬೇಕು. ಈ ಕಥೆಯಿಂದನಾದರೂ ನಾವೆಲ್ಲರೂ ಕೂಡ ಡಿಟಾಕ್ಸ್ ಮಾಡೋಣವೇ? ಮತ್ತೊಂದು ಕಥೆಯೊಂದಿಗೆ ಭೇಟಿ ಆಗ್ತೇನೆ. ನಮಸ್ಕಾರ.